ಹಲೋ ನಮಸ್ಕಾರ ಎಲ್ಲರಿಗೂ ಬಿಜಾಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಒಂದು ಅರ್ಧ ಕೆ ಜಿ ಮಟನ್ ಮಾಡ್ತಾಯಿದ್ದೇವೆ. ಮಟನ್ ಚೆನ್ನಾಗಿ ತೊಳೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಹುಳಿಗೆ ಒಂದು ಅರ್ಧ ನಿಂಬೆ ಹಣ್ಣು ಚೆನ್ನಾಗಿ ಹಿಂಡಿ ಮತ್ತು ಒಂದು ಚಿಟಿಕೆ ಅಂತಾರಲ್ವ, ಚಿಟಿಕೆಯಷ್ಟು ಅರಿಶಿಣ ಹಾಕಬೇಕು. ಒಂದು ಸ್ವಲ್ಪ ಅರಿಶಿಣ ಹಾಕಿಬಿಟ್ಟು ನೋಡಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೋಡಿ, ಆವಾಗ ನಿಂಬೆಹಣ್ಣು ಇನ್ನೊಂದು ಸ್ವಲ್ಪ ಹಿಂಡಬೇಕು. ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ದು, ನಿಂಬೆಹಣ್ಣು ಚೆನ್ನಾಗಿ ಹಿಂಡಿದ ಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು, ಅರಿಶಿಣ, ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿ ಕಲಸೋಣ. ಚೆನ್ನಾಗಿ ಕಲಿಸ್ಬಿಟ್ಟು ಇವಾಗ ಒಂದು 4 ಮೆಣಸಿನಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿ ಗಡ್ಡೆ ಫುಲ್ ಹಾಕಿದ್ದೀವಿ ನಾವು, ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಸ್ಮೂತ್ ಆಗಂಗೆ ಚೆನ್ನಾಗಿ ರುಬ್ಕೊಂಡ್ಮೇಲೆ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಇವಾಗ ಚಕ್ಕೆ, ಲವಂಗ, ಸ್ವಲ್ಪ ಪಲಾವ್ ಎಲೆ ಹಾಕಿಬಿಟ್ಟು ಅದಕ್ಕೆ ಇವಾಗ ಮಟನ್ ಇದೆಯಲ್ವ, ಮಟನ್ ಅಲ್ಲ, ಇವಾಗ ನಾವು ರುಬ್ಕೊಂಡಿದ್ದೀವಲ್ವ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಆಯಿಲಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ಇವಾಗ ಮಟನ್ ಹಾಕೊಳ್ಳೋಣ. ಅದೇ ಅರ್ಧ ಕೆ ಜಿ ಮಟನ್ ಇದೆಯಲ್ಲ, ಅರ್ಧ ಕೆ ಜಿ ಮಟನ್ನ ಹಾಕಿ ಚೆನ್ನಾಗಿ ಗೊಜ್ಜಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮಟನ್ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಸ್ವಲ್ಪ ವಿಜಿಲ್ ಜಾಸ್ತಿ ಹೊಡ್ಕೋಬೇಕಾಗುತ್ತೆ. ಹಾಗೆ ಬಾಣಲೆಯಲ್ಲಿ ಬೇಯಿಸಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೆ ಸ್ವಲ್ಪ ವಿಜಿಲ್ ಹೊಡ್ಸೋಣ ಅಂತ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿ ಕ್ಯಾಪ್ ಹಾಕಿ ಮುಚ್ಚಿಡೋಣ. ಚೆನ್ನಾಗಿ ಒಂದು 5-6 ವಿಜಿಲ್ ಹೊಡಿಸ್ತೇವೆ, ಸ್ವಲ್ಪ ನೀರು ಹಾಕಿ. ಆಮೇಲೆ ಇವಾಗ ನಾವು ಮಸಾಲೆಗೆ ಒಣ ತೆಂಗು ಮತ್ತು ಈರುಳ್ಳಿ, ಟೊಮೊಟೊ 3 ಚೆನ್ನಾಗಿ ಮಿಕ್ಸ್ ಹುರ್ಕೊಂಡು ಚೆನ್ನಾಗಿ ಜಾರಿ ಹಾಕ್ಕೊಂಡು ಸ್ವಲ್ಪ ಮತ್ತೆ ಕೊತ್ತಂಬರಿ ಹಾಕಿನಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಸಣ್ಣ ಆದಮೇಲೆ ಓಕೆ, ಸಾಕಿಷ್ಟು. ಸ್ವಲ್ಪ ಬಾಣಲೆಗೆ ಆಯಿಲ್ ಹಾಕಿಬಿಟ್ಟು ತುಂಬ ಕಾದ್ಬಿಟ್ಟಿತ್ತು, ಅದಕ್ಕೆ ಸ್ವಲ್ಪ ಹೊಗೆ ಬಂದುಬಿಡ್ತು. ನೋಡಿ, ಟುಮ್ ಅನ್ನುತ್ತೆ, ಅದು ಪ್ಲೇಟ್ ಕಾದ್ಬಿಟ್ಟಿತ್ತು, ಎಸೆಸ್ತದಲ್ವ ಅದು ಕಾದ್ಬಿಟ್ಟಿತ್ತು. ನೋಡಿ ಇವಾಗ ಮಸಾಲೆ ರುಬ್ಕೊಂಡಿದ್ದು ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಅದಕ್ಕೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದರಲ್ಲಿದ್ದು ಹಸಿ ಹೋಗುವಾಗ ಈರುಳ್ಳಿ ಇದು ನೋಡಿ, ಮತ್ತು ಸ್ವಲ್ಪ ಉಪ್ಪು, ಖಾರ, ನಮ್ಮದು ಉತ್ತರ ಕರ್ನಾಟಕ ಮಿಕ್ಸ್ ಮಸಾಲ ಖಾರ ಇದೆ, ನಮಗೆ ಖಾರ ಸ್ವಲ್ಪ ಜಾಸ್ತಿ, ಅದಕ್ಕೆ ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದು. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇವಾಗ ಮಟನ್ ಮಸಾಲ ಇದೆ, ಮಟನ್ ಮಸಾಲ 1/2 kg ಇತ್ತು, ಅದನ್ನು ಫುಲ್ ಹಾಕಿದ್ದು ಮಟನ್ ಮಸಾಲ. ಮಟನ್ ಮಸಾಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರ. ಸ್ವಲ್ಪ ಧನಿಯಾ ಕೂಡ ಹಾಕಿದ್ದೀನಿ ನಾನು, ಸ್ವಲ್ಪ ಧನಿಯಾ, ಸ್ವಲ್ಪ ಗರಂ ಮಸಾಲ ಕೂಡ ಹಾಕಿದ್ದೀನಿ. ಲೈಟಾಗಿ ಸ್ವಲ್ಪ ಪೇಪರ್ ಪೌಡ್ರನ್ನ ಹಾಕಿದ್ದೀನಿ, ಸ್ವಲ್ಪ ಖಾರ ಎಲ್ಲಿ ಇರ್ತದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾವೇನು ಕುಕ್ಕರಲ್ಲಿ ಕುದಿಸಿಯಲ್ಲ ಮಟನ್ನ, ನೋಡಿ ಅದನ್ನೇ ಕಿತ್ತಿ ಹಾಕಿಬಿಡೋಣ. ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆಯಲ್ಲಿ ಮಟನ್.
ನಾನು ರುಬ್ಕೊಂಡಿದ್ದೀವಲ್ವ ಆ ಮಸಾಲೆ ಚೆನ್ನಾಗಿ ಎಲ್ಲ ಕಡೆ ಎಲ್ಲ ಮಟನ್ ಕತ್ತಂಗೆ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇವಾಗ ಮತ್ತೆ ಸ್ವಲ್ಪ ಟೊಮೊಟೊ ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸಿ ನೋಡಿ ರೆಡಿ ಆಯಿತು. ಬನ್ನಿ ಇವಾಗ ಊಟ ಮಾಡೋಣ. ತಟ್ಟೆಗೆ ಹಾಕ್ಕೊಂಡಿದ್ದು ಸ್ವಲ್ಪ ತಿಳಿ ಮಾಡಿದ್ದು ನಾವು ರೊಟ್ಟಿಗೆ ಅಂದ್ಬಿಟ್ಟು ಸ್ವಲ್ಪ ಚರ್ಬಿ ಜಾಸ್ತಿ ಕೊಟ್ಬಿಟ್ಟಿದ್ದ ಅಣ್ಣಯ್ಯ. ಚರ್ಬಿ ಹಾಕ್ಕೊಂಡು ಸೇಸ್ನಾಗಿ ಬಾರಿಸಿದ್ದು. ಬನ್ನಿ ಎಲ್ಲರೂ ಊಟ ಮಾಡೋಣ. ಯಾರೆಲ್ಲ ನೋಡಿದ್ದೀರಾ ನೋಡಿ ನಮ್ಮ ಜೋಳದ ರೊಟ್ಟಿ ಯಾರೆಲ್ಲ ನೋಡಿದ್ದೀರಾ ಧನ್ಯವಾದಗಳು. ಹಾಗೆ ವಿಡಿಯೋ ಪೂರ್ತಿ ನೋಡಿದವರಿಗೆ ತುಂಬ ಧನ್ಯವಾದಗಳು. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ರದರ್ ಆ್ಯಂಡ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದವರಿಗೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸ್ವಲ್ಪ ಸೈಡಿಗೆ ಈರುಳ್ಳಿ, ಒಂದು ಲಿಂಬೆಹಣ್ಣು, ಈರುಳ್ಳಿ, ಜೋಳದ ರೊಟ್ಟಿ ಬೆಸ್ಟ್ ಊಟ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.